ರೈತರ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಭಾವನಾತ್ಮಕವಾಗಿನೇ ಇಶ್ಯೂ ಆಗುತ್ತೆ ಅದು. ಹಾಗಾಗಿ ಅದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಅಂತ ಅನ್ಸುತ್ತೆ. ಇನ್ನೊಂದು ಮಾತಾಡ್ತಾ ಇದ್ದಾರೆ ವಿದೇಶಿ ಪ್ರಯಾಣ. ಯಾಕೆ ಇವರು ವಿದೇಶಿ ಪ್ರಯಾಣ ನೋಡಿ, ಬೇಸಿಗೆ ರಜೆ ಇದ್ದಾಗ ಜಾಸ್ತಿ ವಿದೇಶಿ ಪ್ರಯಾಣ ಅಥವಾ ವೆಕೇಶನ್ಸ್ ಗಂತ ಹೊರಗಡೆ ಹೋಗೋದು. ಹಂಗಂತ ನಾವೇನು ಮಿಡಲ್ ಕ್ಲಾಸ್ ಲೋಯರ್ ಮಿಡಲ್ ಕ್ಲಾಸ್ ಜನ ಏನು ನಾವು ಫ್ರೀಕ್ವೆಂಟ್ ಆಗಿ ಏನು ವೆಕೇಶನ್ ಜೀವನದಲ್ಲಿ ಒಂದ್ಸರಿ ವಿದೇಶಕ್ಕೆ ಹೋದ್ರೇನೆ ಹೆಚ್ಚು, ಏನ್ ನಾವೇನ್ ಫ್ರೀಕ್ವೆಂಟ್ ಆಗಿ ಹೋಗೋದಿಲ್ಲ. ಬಟ್ ಯಾಕೆ ಅಬ್ರಾಡ್ ಟ್ರಾವೆಲ್ ಮಾಡಬೇಡಿ ಅಂತ ಅಂದರೆ, ಈಗ ಏರ್ಲೈನ್ ಫ್ಯೂಯಲ್ ಕೂಡ ನೀವು ಡಾಲರ್ಸ್ ಅಲ್ಲೇ ಪೇ ಮಾಡ್ತೀರಿ. ಆಮೇಲೆ ನೀವು ಹೊರಗಡೆ ಹೋದಾಗ ಹೋಟೆಲ್ ಅಲ್ಲಿ ಏನಿದೆ ಸ್ಟೇ ಮಾಡ್ತಿರಲ್ಲ ಅದನ್ನು ಫಾರಿನ್ ಕರೆನ್ಸಿಯಲ್ಲೇ ತಾವು ಪೇ ಮಾಡ್ತೀರಿ, ಹೌದಾ? ಮತ್ತು ಫಾರಿನ್ ಅಲ್ಲಿ ನೀವೇನಾದ್ರೂ ಶಾಪಿಂಗ್ ಗೀಪಿಂಗ್ ಏನಾದ್ರೂ ಮಾಡಿದ್ರೆ ಅದನ್ನು ಕೂಡ ಡಾಲರ್ಸ್ ಅಲ್ಲೇ ತಾವು ಮಾಡ್ತೀರಿ. ಸೊ ಹೀಗಾಗಿ ಟೂರಿಸಂ ಇಂಪೋರ್ಟ್ಸ್ ರೇಸ್ ಆಗುತ್ತೆ. ಹಾಗಾಗಿ ಈ ಎನರ್ಜಿ ಕ್ರೈಸಿಸ್ ಅಲ್ಲಿ ಎವ್ರಿ ಡಾಲರ್ ತುಂಬಾ ಇಂಪಾರ್ಟೆಂಟ್ ಆದ್ದರಿಂದ ವಿದೇಶಿ ಪ್ರಯಾಣ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈಗಾಗಲೇ ಬಹಳ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಮೇ ಅಂತ್ಯದ ಒಳಗಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಬಹುದು ಅಂತ. ರಿಪೋರ್ಟ್ಸ್ ಪ್ರಕಾರ ಏನು ಇಂಡಿಯನ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇದಾವೆ, ಲೈಕ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಇವೆಲ್ಲವೂ ಕೂಡ ನಮ್ಮ ಇಂಡಿಯನ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್. ಜಾಗತಿಕವಾಗಿ ತೈಲ ಬೆಲೆ ಹೆಚ್ಚಾದ್ರೂ ಕೂಡ ನಮ್ಮ ದೇಶೀಯ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಆ ತೈಲ ಬೆಲೆಯ ಬಿಸಿ ತಟ್ಟಿಲ್ಲ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಲ್ಲಿವರೆಗೆ ಜಾಸ್ತಿ ಮಾಡಿಲ್ಲ. ಬಿಕಾಸ್ ಆಫ್ ಎಲೆಕ್ಷನ್ಸ್ ಅಥವಾ ಒಂದ್ ಸ್ವಲ್ಪ ಕನ್ಸ್ಯೂಮ್ ಮಾಡ್ಕೊಳ್ಳೋಣ, ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳೋಣ ಅಂತ ಏನಾದ್ರೂ ತೀರ್ಮಾನ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಚುನಾವಣೆಗಳು ಅದು ಬೆಲೆಗಳು ಜಾಸ್ತಿ ಆಗಿಲ್ಲ. ಮೇ ಎಂಡ್ಗೆ ಲೀಟರ್ ಪೆಟ್ರೋಲ್ ಬೆಲೆ 120 126 ರೂಪಾಯಿ ಆಗಬಹುದು ಅಂತ ಹೇಳಲಾಗ್ತದೆ. ಸೊ ನಿಮ್ಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಅಂತಂದ್ರೆ ಡೀಸೆಲ್ ಬೆಲೆ ಇನ್ ಎಲ್ಲಾ ರೇಟ್ಗಳು ಜಾಸ್ತಿ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗಿ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಜನ ಅಂತೂ ಸಂಕಷ್ಟಕ್ಕೆ ಈಡಾಗೋದಂತೂ ಸತ್ಯ ಸತ್ಯ ಸತ್ಯ. ಸೊ ಹೀಗಾಗಿ ಈಗ ನೋಡಿ, ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ಒಂದು ರಿಪೋರ್ಟ್ ಪ್ರಕಾರ ದಿನಕ್ಕೆ 1600 ಕೋಟಿ ರೂಪಾಯಿ ಅವ್ರಿಗೆ ಲಾಸ್ ಆಗ್ತಾ ಇದೆ. ಲಿಟ್ರಲಿ ಆಯಿಲ್ ಕಂಪನಿಗಳು ಬ್ಲೀಡ್ ಆಗ್ತಾ ಇದಾವೆ. ಹೀಗಾಗಿ ಎಷ್ಟು ದಿನ ಅಂತ ಇದನ್ನ ಅವರು ಅಬ್ಸರ್ವ್ ಮಾಡ್ಕೊಳ್ತಾರೆ ಹೇಳಿ? ಆಮೇಲೆ ಎಷ್ಟು ದಿನ ಅಂತ ಕೇಂದ್ರ ಸರ್ಕಾರನೂ ಕೂಡ ಅವರಿಗೆ ಈಗ ಯಾಕೆ ಎಲ್ಲರೂ ಈ ವಿಚಾರದಲ್ಲಿ ಸ್ವಲ್ಪ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡ್ತಾರೆ ಅಂದ್ರೆ, ನೀವು ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಇದ್ದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಲ್ಲ, ಆ ಲಾಭನ ನೀವು ಗ್ರಾಹಕರಿಗೆ ಕೊಡಲ್ಲ. ಈ ತರ ಯುದ್ಧನೋ ಅಥವಾ ಕೊರತೆನೋ ಅಥವಾ ಜಾಗತಿಕ ಮಾರುಕಟ್ಟೆಯಲ್ಲಿ ಫ್ಲಕ್ಚುವೇಶನ್ ಆದಾಗ ಮಾತ್ರ ನೋಡಿ ಅಲ್ಲಿ ಜಾಸ್ತಿ ಆಗಿದೆ ಅಂತ ನಮ್ಗೆ ಜಾಸ್ತಿ ಮಾಡ್ತೀರಾ, ಅಲ್ಲಿ ಕಡಿಮೆ ಇದ್ದಾಗ ನಮ್ಗೆ ಕಡಿಮೆ ಮಾಡಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಕಡಿಮೆ ಇತ್ತು, ಈಗ ಜಾಸ್ತಿ ಮಾಡಿದ್ದಾರೆ. ನಮ್ ಫಸ್ಟ್ ಆಫ್ ಆಲ್ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಮಾಡಿದ್ರೆ ನಮ್ ಗಾಯದ ಮೇಲೆ ಬರೆ ಹೇಳ್ದಂಗ ಆಗಲ್ವಾ? ಸೊ ಹೀಗಾಗಿನೇ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಜನರಿಗೆ ತುಂಬಾ 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 ಇದೆ. ಇಂಥದ್ದೇ ಒಂದು ಪರಿಸ್ಥಿತಿ 1991ರಲ್ಲಿ ಬಂದಿತ್ತು ಅಂದ್ರೆ ಅಷ್ಟು ಕೆಟ್ಟದಾಗಿ ಈಗ ಪರಿಸ್ಥಿತಿ ಇರ್ಲಿಲ್ಲ. ಆವಾಗ್ಲೂ ಕೂಡ ಇದೇ ರೀತಿಯಾದಂತ ಒಂದು ಆರ್ಥಿಕ ಸಂಕಷ್ಟದ ಪರಿಸ್ಥಿತಿ ಇತ್ತು. ಅವಾಗ ಮನಮೋಹನ್ ಸಿಂಗ್ ಅವರಿದ್ರು. ಡಾಲರ್ ಕೊರತೆ ಎಷ್ಟಾಗಿತ್ತು ಅಂದ್ರೆ ಆಮದುಗಳಿಗೆ ಕೇವಲ 2 ವಾರಗಳ ಕಾಲ ವಿದೇಶಿ ವಿನಿಮಯ ಹಣ ಇತ್ತು ಅಷ್ಟೇ, 2 ವಾರಕ್ಕೆ. ಈಗ ನಮ್ಗೆ 10 ರಿಂದ 11 ತಿಂಗಳಿದೆ, ಆತರ ವರ್ಸ್ಟ್ ಸಿಚುವೇಶನ್ ಇಲ್ಲ. ಸೊ ಹಣದುಬ್ಬರ ಜಾಸ್ತಿ ಆಯ್ತು. ಯಾವ ಲೆವೆಲ್ಗೆ ಅಂತಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ನಾವು ಹಣ ತೆಗೆದುಕೊಳ್ಬೇಕಾಯ್ತು, ಚಿನ್ನವನ್ನ ಅಡವಿಡ್ಬೇಕಾಯ್ತು. ಸೊ ತುಂಬಾ ಮೆಜರ್ಸ್ ಅನ್ನ ಅವಾಗ ತೆಗೆದುಕೊಳ್ಳಾಯ್ತು. ಆವಾಗ್ಲೇ ಉದಾರ ನೀತಿ ಅಂತ ಏನ್ ಹೇಳ್ತೀವಿ, ಖಾಸಗೀಕರಣ ಅಂತ ಏನ್ ಹೇಳ್ತೀವಿ, ಸೊ ಈ ಜಾಗತೀಕರಣ ಅಂತ ಏನ್ ಹೇಳ್ತೀವಿ, ಅದೆಲ್ಲ ಅವಾಗ್ಲೇ ತಗೊಂಡ್ ಬಂದ್ರು ಯಾರು, ಮನಮೋಹನ್ ಸಿಂಗ್ ಅವರು. ಸೊ ಆರ್ಥಿಕ ಸಂಕಷ್ಟದಿಂದ ನಾವು ಮತ್ತೆ ಪಾರಾಗೋದಕ್ಕೆ ಸಾಧ್ಯ ಆಯ್ತು. ಈಗ ಅಂತದ್ ಪರಿಸ್ಥಿತಿ ಇಲ್ಲ. ಆದ್ರೆ ಈಗ ನಮ್ಮ ಫಾರೆಕ್ಸ್ ಏನಂತ ಹೇಳ್ತೀವಿ, ವಿದೇಶಿ ವಿನಿಮಯ ರಿಸರ್ವ್, ಅದು 11 ರಿಂದ 12 ತಿಂಗಳಿಗೆ ಆಗುವಷ್ಟು ಇದೆ. ನಮ್ ಬ್ಯಾಂಕಿಂಗ್ ಸಿಸ್ಟಮ್ ಚೆನ್ನಾಗಿದೆ, ನಮ್ದು ತುಂಬಾ ದೊಡ್ಡ ಲಾರ್ಜರ್ ಎಕಾನಮಿ ಆಗಿದೆ, ಬೆಟರ್ ಎಕ್ಸ್ಪೋರ್ಟ್ ಕೆಪಾಸಿಟಿ ಈಗ ನಮಗಿದೆ, ನಮ್ಮ ಸರ್ವಿಸ್ ಸೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಹೀಗಾಗಿ 1991 ತರದ ಪರಿಸ್ಥಿತಿ ಏನು ಇಲ್ಲ. ಬಟ್ ಇದೇ ರೀತಿ ಮುಂದುವರೆದರೆ ನಾವು ಅಂತ ಪರಿಸ್ಥಿತಿಗೆ ಹೋಗುವಂತಹ ಚಾನ್ಸಸ್ ಇದೆ. ಹಾಗಾಗಿನೇ ನರೇಂದ್ರ ಮೋದಿ ಅವರು ಉಳಿತಾಯದ ಬಗ್ಗೆ, ಮಿತವ್ಯಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ
ಅದನ್ನ ನಾವ್ ಮಾಡ್ಬೇಕಾ? ಸಾಧ್ಯ ಇಲ್ಲ, ಅವರು ಅನ್ಯಾಯ ಮಾಡ್ಬಿಟ್ಟಿದ್ದಾರೆ, ಅವರು ಮೊದ್ಲೇ ಹೇಳಿಲ್ಲ ನಮ್ಗೆ, ಮೊದ್ಲೇ ಹೇಳ್ಬೇಕಾಗಿತ್ತು, ಹಂಗೆ ಹಿಂಗೆ ಅಂತ ಭಾಷಣ ಹೊಡೆಯೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಆಗಿರೋದು ಆಗೋಗಿದೆ. ಈಗ ವಿಪಕ್ಷಗಳು ಅದನ್ನ ಟೀಕೆ ಮಾಡ್ತಾರೆ. ನಿಮ್ಮ ಆರ್ಥಿಕ ನೀತಿಗಳು ಬಹಳ ನೋಡಿ, ಈ ಜನವರಿಯಿಂದ ಇಲ್ಲಿವರೆಗೆ ರೂಪಾಯಿ ಸುಮಾರು 5% ಅಷ್ಟು ಕುಸಿತ ಕಂಡಿದೆ. ಸೊ ಇದಕ್ಕೆ ಕಾರಣ ಕೇವಲ ಯುದ್ಧ ಅಲ್ಲ, ನರೇಂದ್ರ ಮೋದಿ ಅವರ ಆರ್ಥಿಕ ನೀತಿಗಳು ಅಂತಾನು ಕೂಡ ವಿಪಕ್ಷಗಳು ಟೀಕೆ ಮಾಡ್ತವೆ. ಅವ್ರು ಟೀಕೆ ಮಾಡ್ಲಿ, ನಮ್ಮ ಹತ್ರ ಏನಿದೆ, ನಾವ್ ಯಾವತ್ತು ಸರ್ಕಾರದ ವಿರುದ್ಧ ಹೋಗಿಲ್ಲ. ನೀವು ಚುನಾವಣಾ ರ್ಯಾಲಿಗಳಿಗೆ ಅಲ್ಲಿ ಇಲ್ಲಿ ಇರ್ರೆಸ್ಪೆಕ್ಟ್ ಆಫ್ ಆಲ್ ಪಾರ್ಟೀಸ್, ಅದು ನರೇಂದ್ರ ಮೋದಿ ಅವರ ಬಿಜೆಪಿ ಪಾರ್ಟಿ ಆಗಿರೋದು, ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, ಅಥವಾ ಯಾವುದೇ ಪ್ರಾದೇಶಿಕ ಪಕ್ಷಗಳಾಗಿರೋದು, ಚುನಾವಣೆಯಲ್ಲಿ ಹೆಂಗ್ ಓಡಾಡಿದ್ರಿ, ಹೆಂಗ್ ಮಾಡಿದ್ರಿ, ಹೆಂಗ್ ಪ್ರಚಾರ ಮಾಡಿದ್ರಿ, ಹೆಂಗೆ ದುಡ್ಡಿನ ಸುರಿಮಳೆ ಆಯ್ತು, ಅವಾಗೆಲ್ಲ ಭಾರತದ ಆರ್ಥಿಕ ಸಂಕಷ್ಟ. ಈಗಲೂ 7 ಏನೋ ಇವರು ವಿದೇಶಿ ಪ್ರವಾಸ ಹೋಗ್ತಾ ಇದ್ದಾರೆ. ಮೊನ್ನೆ ನರೇಂದ್ರ ಮೋದಿ ಅವರು 5 ದೇಶಗಳನ್ನ ಸುತ್ತಾಡ್ಕ ಬರ್ತಾರೆ. ಸೊ ಎಲ್ಲಾ ರೂಲ್ಸ್ ರೆಗ್ಯುಲೇಷನ್ಸ್ ಜನರಿಗೆ, ಪಾಲಿಟಿಷಿಯನ್ಸ್ಗಿಲ್ಲ. ಅವ್ರಿಗೆ ಯಾವ ರೂಲ್ಸ್ ಇಲ್ಲ, ಯಾವ ರೆಗ್ಯುಲೇಷನ್ಸ್ ಇಲ್ಲ. ಅವ್ರು ರಾಜರ ತರ ಇದ್ರು ರಾಜರ ತರ ಇರ್ತಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ರಾಜರಾಗೇ ಇರ್ತಾರೆ. ಆದ್ರೆ ನಾವು 1 ರೂಪಾಯಿಗೆ ಲೆಕ್ಕ ಹಾಕ್ತಾ ಇರ್ಬೇಕು. ಈಗ ನೋಡಿ, ಬೇಸಿಗೆ ರಜೆ ಅಂತ ಮಕ್ಕಳನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮತ್ತೊಂದ್ಸರಿ ಯೋಚನೆ, ಮುಂದೆ ಪರಿಸ್ಥಿತಿ ಹೆಂಗಿರುತ್ತೆ ಏನೋಪ್ಪ, ನಾವು ಪ್ರವಾಸ ಅಂತ ದುಡ್ಡು ಖರ್ಚು ಮಾಡ್ಬಿಟ್ರೆ ನಾಳೆ ಎಲ್ಲದಕ್ಕೂ ಬಂದ್ಬಿಟ್ರೆ ಏನ್ ಮಾಡೋದು ಅಂತ ನಾವೆಲ್ಲರೂ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದಕ್ಕೆ ಯಾರ್ ಕಾರಣ? ಆ ಹುಚ್ಚ ಟ್ರಂಪ್ ಕಾರಣನಾ, ಅಥವಾ ನರೇಂದ್ರ ಮೋದಿ ಅವರ ಸರ್ಕಾರದ ಆರ್ಥಿಕ ನೀತಿ ನಿಲುವುಗಳು, ಅಥವಾ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಅವರು ಇತರೆ ರಾಷ್ಟ್ರಗಳೊಂದಿಗೆ ಯಾವ ರೀತಿಯಾದಂತ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋದು ಕಾರಣನ? ಸಾಮಾನ್ಯ ಜನರಿಗೆ ಅದು ಅರ್ಥ ಆಗಲ್ಲ. ಆತನ್ಗೆ ಯಾವಾಗ ಬರೆ ಮೇಲೆ ಬರೆ ಬೀಳ್ತಾ ಹೋಗುತ್ತೋ, ಲಾಕ್ಡೌನ್ ಅಂತಹ ಪರಿಸ್ಥಿತಿ ಬಂದ್ರೆ ಈಗಾಗಲೇ ಬಹಳಷ್ಟು ಫ್ಯಾಕ್ಟರಿಗಳು ಮುಚ್ಚಿವೆ. ಯಾಕಂದ್ರೆ ಅವ್ರಿಗೆ ಸಿಗ್ಬೇಕಾಗಿರುವಂತಹ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ. ಸೊ ತೈಲ ಪ್ರಾಡಕ್ಟ್ಗಳು ಮೇಲೆ ಡಿಪೆಂಡ್ ಆಗಿರುವಂತ ಎಷ್ಟೋ ಫ್ಯಾಕ್ಟರಿಗಳು ಮುಚ್ಚಿದಾವೆ. ಕಾರ್ಮಿಕರು ಮತ್ತೆ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಇನ್ನ ಸಿಚುವೇಶನ್ ವರ್ಸ್ಟ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಜನ ರಿಯಾಲಿಟಿಯನ್ನ ಈಗಾದ್ರೂ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸರಿ ಇದೆ, ಅವ್ರು ಸರಿ ಮಾಡ್ಬಿಡ್ತಾರೆ, ಇವ್ರು ಸರಿ ಮಾಡ್ಬಿಡ್ತಾರೆ, ನೋ, ಪರಿಸ್ಥಿತಿ ಕೆಟ್ಟದಾಗ್ತಾ ಇದೆ. ಅವ ಹುಚ್ಚ ಟ್ರಂಪ್ ಮನಸ್ಸು ಮಾಡಿದ್ರಷ್ಟೇ ಪರಿಸ್ಥಿತಿ. ಅವನೊಬ್ಬ ಮಾನವೀಯತೆ ಇಲ್ಲದೆ ಇರುವಂತ ಮೃಗ. ಅದು ಇಡೀ ಜಗತ್ತು ನಲುಗ್ತಾ ಇದೆ. ಆರ್ಥಿಕತೆಗಳು ಮಣ್ಣುಪಾಲಾಗ್ತಾ ಇದಾವೆ. ಜನ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಆದ್ರೂ ಒಂದಿಷ್ಟು ಮಾನವೀಯತೆ ಅಲ್ಲದೆ ಇರುವಂತಹ ಒಂದು ನಿಷ್ಕರುಣಿ ಮನುಷ್ಯ ಇಡೀ ಪ್ರಪಂಚವನ್ನ ತನ್ನ ಬೆರಳ ತುದಿಯಲ್ಲಿ ಗಿರ್ಗಿಟ್ಲೆ ಆಡಿಸ್ತಾ ಇದ್ದಾನಲ್ಲ. ವೆರಿ ಸ್ಯಾಡ್. ಏನು ಮಾಡಕ್ ಆಗದೆ ಇರುವಂತಹ ಪರಿಸ್ಥಿತಿ. ನಮ್ದಲ್ಲದ ಯುದ್ಧ, ನಾವು ಒಂದ್ ಸಣ್ಣ ಪಟಾಕಿ ಕೂಡ ಸಿಡ್ಸಿಲ್ಲ. ಆದ್ರೂ ಎಲ್ಲರಿಗಿಂತ ಹೆಚ್ಚು ನಾವೇ ಅನುಭವಿಸ್ತಾ ಇದೀವಿ. ಎಂತ ದೌರ್ಭಾಗ್ಯ ನಮ್ದು ಭಾರತದ ಜನರದು ಅಂತ. ಸೊ ಇದಕ್ಕೆ ಬಹಳಷ್ಟು ರಿಯಾಕ್ಷನ್ಸ್ ಬಂದಿದೆ ಅಂತ ಹೇಳ್ತೀರಾ? ಓಕೆ, ಮೋದಿ ಅವರು ಇದ್ರ ಬಗ್ಗೆ ಮಾತಾಡಿರೋದನ್ನ ನೋಡೋಣ. ಶುರು ಮಾಡ್ತಾರ. ಮೇರೆ ಸಾಥಿಯೋ. ಕರೆಕ್ಟ್. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा. वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग्स, इनको हमें फिर से प्राथमिकता देनी है. साथियों, आज जो संकट है उसमें हमें विदेशी मुद्रा बचाने पर भी बहुत जोर देना होगा, क्योंकि दुनिया में पेट्रोल डीजल इतना ज्यादा महंगा हो गया है. पहले से कई गुना ज्यादा कीमतें बढ़ गई है. तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर
हमें वो मुद्रा भी बचानी है। ಸರ್ ಅವ್ರು ಹೇಳ್ತಾ ಇರೋದು ವಿದೇಶಿ ವಿನಿಮಯ ಮೀಸಲು ಏನಿದೆ ಆಮದಿಗೆ ಜಾಸ್ತಿ ಹೋಗ್ತಾ ಇದೆ, ಅಂತಹ ಆಮದನ್ನ ಮಾಡಿಕೊಳ್ಳುವ ಅತಿ ಹೆಚ್ಚು ವಸ್ತುಗಳನ್ನ ತ್ಯಜಿಸಿ, ವಿದೇಶಿ ವಸ್ತುಗಳನ್ನ ತ್ಯಜಿಸಿ, ಬಂಗಾರ ತ್ಯಜಿಸಿ, ಅಡಿಗೆ ಅನಿಲ ತ್ಯಜಿಸಿ ಅಂತ ಅವ್ರು ಹೇಳ್ತಾ ಇರೋದು. ಸೊ ಮಾಡೋಣ, ಎಲ್ಲ ಮಾಡಿದೀವಿ, ಇದನ್ನು ಮಾಡ್ತೀವಿ, ಬಟ್ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಚೆನ್ನಾಗಾದ್ರೆ ಸರಿ ಅಷ್ಟೇ.